Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈ ರೀತಿ ಮತಗಟ್ಟೆ ಸಮೀಕ್ಷೆಗಳನ್ನು ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಬಿಜೆಪಿ ಕಾರ್ಯಕರ್ತರಂತೂ ಬಹಳಷ್ಟು ನಂಬಿದ್ದಾರೆ. ಯಾಕಂದರೆ ಇವತ್ತು ಬಿಜೆಪಿ ಕೇಂದ್ರ ಕಚೇರಿನಲ್ಲಿ ಕಳೆಗಟ್ಟಿದೆ ಒಂದು ಲೆಕ್ಕದಲ್ಲಿ. ಎಲ್ಲ ಕಡೆ ಸ್ವೀಟ್ಗಳನ್ನು ತಂದು ಒಟ್ಟು ಬಿಟ್ಟಿದ್ದಾರೆ. ಸಂಭ್ರಮ ಕಳೆಕಟ್ಟಿದೆ ಅದು ತೋರಿಸ್ತಾ ಇದ್ದೀವಿ. ಭಾರೀ ಪ್ರಮಾಣದಲ್ಲಿ ಸಿಹಿ ತಿಂಡಿನ ತಯಾರು ಮಾಡ್ತಾ ಇದ್ದಾರೆ. ಈಗಾಗಲೇ ಗೆದ್ದ ಮೇಲೆ ಏನು ಗೆದ್ದ ಮೇಲೆ ಯಾವ ರೀತಿ ಸಂಭ್ರಮಿಸಬೇಕು ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳಾಗಿದೆ. ಭಾರೀ ಪ್ರಮಾಣದಲ್ಲಿ ಸಿಹಿ ತಿಂಡಿಯನ್ನು ತಯಾರು ಮಾಡಿದ್ದಾರೆ. ನಾವು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಓಹೋ, ಬೂಂದಿ ರೆಡಿ ಆಗಿಬಿಟ್ಟಿದೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೇಂದ್ರ ಕಚೇರಿಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬಿಜೆಪಿಯ ಕೇಂದ್ರ ಕಚೇರಿ, ದೆಹಲಿಯಲ್ಲಿರುವಂಥ ಕೇಂದ್ರ ಕಚೇರಿ. ಬೂಂದಿ ಲಾಡು ರೆಡಿಯಾಗಿದೆ. ಲಕ್ಷ ಲಕ್ಷ ಲಡ್ಡುಗಳನ್ನು ತಯಾರಿಸ್ತಾ ಇದ್ದಾರೆ. ಇನ್ನೇನು ರಿಸಲ್ಟ್ ಒಂದು 12-12 ಅಷ್ಟೊತ್ತಿಗೆ ಒಂದು ಚಿತ್ರಣ ಗೊತ್ತಾಗುತ್ತೆ ನಮಗೇನು ಎತ್ತ ಅಂತೇಳಿ ಅಂತ. ಬಹುಶಃ ಏನಂದರೆ ಈ ಸಂಪೂರ್ಣವಾದಂಥ ಚಿತ್ರಣ ಬರಬೇಕು ಅಂತಂದರೆ ಮಧ್ಯಾಹ್ನ 3 ಗಂಟೆ ತನಕ ಆಗುತ್ತೇನೋ. ಎಲ್ಲ ವಿವರಗಳು ಲಭ್ಯ ಆಗಬೇಕು ಅಂತ. ಆದರೆ ಯಾರು ಗೆಲುವಿನ ನಾಗಾಲೋಟದಲ್ಲಿದ್ದಾರೆ, ಏನು ಎತ್ತ, ಸೊ ಅದರ ಸ್ಪಷ್ಟ ಚಿತ್ರಣ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ನಾವು ದೆಹಲಿಯ ಕೇಂದ್ರ ಕಚೇರಿಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಲಡ್ಡು ತಯಾರಿಕೆ ನಡೀತಾ ಇದೆ. ಸಿಹಿ ತಿಂಡಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಇದು ಕೇವಲ ಒಂದು ಕಡೆಯ ದೃಶ್ಯಾವಳಿಗಳಲ್ಲ, ಹಲವಾರು ಕಡೆಗಳಲ್ಲಿ ಇದೇ ರೀತಿಯ ವಾತಾವರಣ ಇದೆ. ಯಾಕಂದರೆ ಎಕ್ಸಿಟ್ ಪೋಲ್ ವಿವರಗಳು ಯಾವಾಗ ಬಂದಾದ್ಮೇಲಿಂದ ಕಾರ್ಯಕರ್ತರ ಉತ್ಸಾಹ ಜಾಸ್ತಿಯಾಗಿದೆ. ಸೊ ಇನ್ನೊಂದು ಕಡೆಗೆ ಎಲ್ಲ ಒಂದು ಕಡೆಗೆ ಈ ಭಯ ಆತಂಕ ಇದ್ದೇ ಇದೆ ಈ ವಿಪಕ್ಷಗಳಲ್ಲಿ. ಸೊ ಗೆಲ್ತೀವೋ ಇಲ್ವೋ ಅಂತ ಅವರ ಪ್ರಾರ್ಥನೆ ಒಂದನೇ. ಎಕ್ಸಿಟ್ ಪೋಲ್ ಏನು ಬಂತಲ್ಲ ಆ ರಿಸಲ್ಟ್ಸ್ ಎಲ್ಲವೂ ಕೂಡ ಉಲ್ಟಾ ಆಗಲಿ ಅಂತ. ಅದನ್ನೇ ಸೋನಿಯಾ ಗಾಂಧಿ ಅವರು ಕೂಡ ಹೇಳ್ತಾ ಇದ್ರು, ನಮಗೆ ಇಂಥದ್ರ ಮೇಲೆ ನಂಬಿಕೆ ಇಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಏನು ಬಂತಲ್ಲ ರಿಸಲ್ಟ್ಸ್ ಅವೆಲ್ಲವೂ ಕೂಡ ಉಲ್ಟಾ ಆಗ್ತವೆ, ನೋಡ್ತಾ ಇರಿ, ನಾವು ಬಹುಮತ ಗಳಿಸ್ತೀವಿ ಅಂತ. 293 ಅನ್ನುವಂಥ ಮಾತನ್ನು ಖರ್ಗೆ ಅವರು ಹೇಳಿದರು. ಅದೇ ಮಾತನ್ನು ರಾಹುಲ್ ಗಾಂಧಿ ಪುನರುಚ್ಚರಿಸಿದರು. ನೋಡ್ತಾ ಇರಿ, ಅವರೇನು ಹೇಳಿದ್ರಲ್ಲ ಅದನ್ನೇ. ಅವರು ಈ ಮೂಸೆವಾಲ ಹಾಡಿನ ಲೈನ್ ಗೊತ್ತಿದೆಯಲ್ಲ ನಿಮಗೆ ಅಂತ ಕೂಡ ಕೇಳಿದ್ರು. ನಾವೇ ಗೆಲ್ತೀವಿ, ನೋಡ್ತಾ ಇರಿ ಅಂತ. ಬೇಕು, ಯಾಕಂದರೆ ರಾಜಕಾರಣದಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಬರೀ ಇಂಥ ಕಾನ್ಫಿಡೆನ್ಸಲ್ಲೇ ರಾಜಕಾರಣ ಮಾಡೋಕ್ಕಾಗಲ್ಲ, ಅದು ಕೂಡ ಇಂಪಾರ್ಟೆಂಟೇ. ನಾವಿನ್ನು ದೇಶದ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಹೋಗೋಣ ಅಂತ ನಾನು ದೆಹಲಿ ವಿಚಾರವಾಗಿ ಹೇಳ್ತಾ ಇರುವಂತದ್ದು. ದೆಹಲಿಯಲ್ಲಿ ಹೌದು, ಒಂದ್ ಕಡೆ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ನಿನ್ನೆ ಬಹಳ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಂಥದನ್ನ ಗಮನಿಸಿದ್ವಿ. ಇನ್ನು ಬಿಜೆಪಿಯ ಕಚೇರಿಯಲ್ಲಂತೂ ಒಂದ್ ರೀತಿ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಾಗಿನ ವ್ಯವಸ್ಥೆ ಆಗ್ತಾ ಇದೆ ಅನ್ನೋದನ್ನು ಕೇಳ್ಪಡ್ತಾ ಇದ್ವಿ. ಹರೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಹರೀಶ್, ದೆಹಲಿ ಚಿತ್ರಣ ಈ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇವತ್ತಿನ ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಓವರ್ ಆಲ್ ಆಗಿ ಕಂಡು ಬರ್ತಾ ಇದೆ ಅಂತ? ಯಾಕಂದ್ರೆ ನಾವಿಲ್ಲಿ ಒಂದು ರಾಜ್ಯ 2 ರಾಜ್ಯದ ವಿಚಾರವಾಗಿ ಮಾತನಾಡಬಹುದು. ಒಟ್ಟು 543 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅಲ್ಲಿ ಚಟುವಟಿಕೆಗಳು ಬಹಳ ನಡೀತಾ ಇರುತ್ತೆ ದೆಹಲಿಯಲ್ಲಿ. ಹೇಗೆ ನಡೀತಾ ಇದೆ ಹರೀಶ್? ಹೌದು ಮಲ್ತೇಶ್, ಈಗಾಗಲೇ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿ ಗೆಲುವು ಪಕ್ಕಾ ಅನ್ನುವಂತಹ ಫಲಿತಾಂಶ ಬಂದಿರೋದ್ರಿಂದ ಬಿಜೆಪಿ ಪಾಳ್ಯದಲ್ಲಿ ಉತ್ಸಾಹ ಗರಿಗೆದರಿದೆ. ನಾನೀಗ ಬಿಜೆಪಿ ಮುಖ್ಯ ಕಚೇರಿಯಲ್ಲಿದ್ದೀನಿ ದೆಹಲಿಯಲ್ಲಿ. ನೋಡ್ತಾ ಇರಬಹುದು, ಸಂಭ್ರಮಾಚರಣೆಗೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ. ಸಿಹಿ ತಿಂಡಿಗಳನ್ನು ಕೂಡ ಎಲ್ಲ ತಯಾರಾಗಿರೋದು ನೋಡ್ಬೋದು. ಬೂಂದಿ ತಯಾರಾಗಿದೆ, ಲಡ್ಡು ಮಾಡಲಿಕ್ಕೆ ಬೂಂದಿ ತಯಾರಾಗಿರುವಂತಹದ್ದು, ಪ್ರಿಪರೇಷನ್ ಮಾಡಲಿಕ್ಕೆ ಸಾಕಷ್ಟು ಮಂದಿ ಬಂದಿದ್ದಾರೆ ಅಡುಗೆಯವರು. ಮತ್ತೆ ಇಲ್ಲಿ ಸ್ವೀಟ್ ಕೂಡ ಎಲ್ಲ ತಯಾರು ಮಾಡಿ ಇಟ್ಟಿರುವಂತಹದ್ದು ನೋಡ್ಬೋದು. ಒಂದ್ ಕಡೆ ಪಾಯಸ, ಒಂದ್ ಕಡೆ ಕೇಸರಿ ಬಾತ್ ಎಲ್ಲವನ್ನು ಕೂಡ ತಯಾರು ಮಾಡಿ ಇಟ್ಟಿದ್ದಾರೆ. ಗೆಲುವು ಸನಿಯ ಸಿಗ್ತಿದೆ ಅಂದ ತಕ್ಷಣ ಎಲ್ಲವೂ ಸಂಭ್ರಮಾಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಲಾಗ್ತದೆ. ಇನ್ನೊಂದು ಕಡೆ ಪಾರ್ಟಿ ಕಚೇರಿಗೆ ಬರುವಂತಹ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ಇನ್ನಿತರ ವ್ಯಕ್ತಿಗಳಿಗೆ ಇಲ್ಲಿ ಎಲ್ಲ ರೀತಿಯಂಥ ಊಟಕ್ಕೂ ಕೂಡ ಇಲ್ಲಿ ತಯಾರಿ ಮಾಡ್ತಿರುವಂಥದ್ದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಎಲ್ಲ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಇನ್ನು ಮುಖ್ಯವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ತಯಾರಿ ನಡೀತಾ ಇದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಬಹುಮುಖ್ಯವಾಗಿ ಅಲ್ಲಿ ಇದುವರೆಗೂ ಕೂಡ 2014 ಆಗಿರ್ಬೋದು, 19 ಆಗಿರ್ಬೋದು ಆ ಥರದ ಒಂದು ತಯಾರಿ ನಡೆದಿರಲಿಲ್ಲ ಕಾಂಗ್ರೆಸ್ ಆಫೀಸ್ನಲ್ಲೂ ಕೂಡ.
ಬಹುಮುಖ್ಯವಾಗಿ ಅಲ್ಲೂ ಕೂಡ ಒಂದು ಟೆಂಟನ್ನು ಹಾಕಿ ಅಲ್ಲಿ ಮಾಧ್ಯಮದವ್ರಿಗೆ ಕೂರ್ಲಿಕ್ಕೆ ವ್ಯವಸ್ಥೆ ಆಗಿರ್ಬೋದು, ಡಿಬೇಟ್ ಮಾಡಲಿಕ್ಕೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ನಲ್ಲೂ ಕೂಡ ಮಾಡಿರುವಂಥದ್ದು. ಅವರು ಕೂಡ ಹೇಳ್ತಿದ್ದಾರೆ 295 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ಪಾಳ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಸಂಭ್ರಮಾಚರಣೆಗೆ ಎಲ್ಲ ರೀತಿಯಾದ ತಯಾರಿಗಳು ನಡೀತಾ ಇದೆ. ದೇಶಾದ್ಯಂತ ಲಡ್ಡುಗಳನ್ನು ರೆಡಿ ಮಾಡ್ತಾ ಇರೋದಾಗಿರ್ಬೋದು, ಆರ್ಡರ್ ಕೊಟ್ಟಿರೋದಾಗಿರ್ಬೋದು, ಎಲ್ಲ ರೀತಿಯಾದಂಥ ತಯಾರಿಗಳು ನಡೀತಾ ಇದೆ. ಒಂದು ಕಡೆ ಬಿಜೆಪಿಯಲ್ಲಿ ನಾವು ಗೆದ್ದೇ ಬಿಟ್ಟಿದ್ದೇವೆ ಅನ್ನುವಂತಹ ಉತ್ಸಾಹ ಇದ್ರೆ, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನಾವು ಗೆದ್ದೇ ಗೆಲ್ತೀವಿ, 295 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ, ಇಂಡಿಯಾ ಮೈತ್ರಿಕೂಟ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು. ನಾವು ಪ್ರತಿನಿಧಿ ಹರೀಶ್ ಹೇಳ್ತಾ ಇದ್ರು ಹೇಗೆ ವ್ಯವಸ್ಥೆಗಳಾಗ್ತಾ ಇದೆ ಅಂತ. ಕೆಲವೇ ಕ್ಷಣಗಳಲ್ಲಿ ಲೋಕಸಮರದ ಮಹಾ ತೀರ್ಪು ಪ್ರಕಟಗೊಳ್ಳೋದಿದೆ. ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗ್ತಾ ಇವೆ. ಮತ ಎಣಿಕೆಗೆ ಚುನಾವಣಾ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಬಿಗಿ ಭದ್ರತಾ ವ್ಯವಸ್ಥೆ ಕೂಡ ಇದೆ. ಚುನಾವಣಾ ಸಿಬ್ಬಂದಿಯನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಖಾಕಿ ಟೀಮ್. ಒಳಗಡೆ 300, 400 ಅಂತೇಳಿ ಚುನಾವಣಾ ಸಿಬ್ಬಂದಿಯನ್ನ ಕಳಿಸ್ಕೊಡ್ತಾರೆ. ಅವ್ರೇನಾದ್ರು ಮೊಬೈಲ್ ತೆಗೆದುಕೊಂಡು ಹೋಗೋದು, ಬ್ಲೂಟೂತ್ ತೆಗೆದುಕೊಂಡು ಹೋಗೋದು, ಇನ್ನಿತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದು, ಇಂಥದ್ದು ಯಾವುದು ಕೂಡ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವ್ರನ್ನ ತಪಾಸಣೆ ಮಾಡಿ ಒಳಗ್ ಬಿಡುವಂತ ಕಾರ್ಯ ಆಗ್ತಾ ಇದೆ. ಇನ್ನು ಕೆಲ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗಿನ ಅಥವಾ ಕೆಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಸಂಬಂಧಪಟ್ಟ ಹಾಗಿನ ಏಜೆಂಟ್ಗಳಿಗೂ ಕೂಡ ಒಳಗೋಗಕ್ಕೆ ಅವಕಾಶ ಇರುತ್ತೆ. ಅವರನ್ನು ಕೂಡ ಬಹಳ ತಪಾಸಣೆಗೆ ಒಳಪಡಿಸಿ ಎಲ್ಲ ಕಳಿಸುವಂತ ಕಾರ್ಯ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿ ಮೊನ್ನೆ ವಿಧಾನಸಭಾ ಚುನಾವಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ, ಅಂತ ಅಂದ್ರೆ ಅದರ ಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ಬೇಕಂತ ಸಂದರ್ಭದಲ್ಲಿ, ಅಂದ್ರೆ ಮತ ಎಣಿಕೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಈ ಒಳಗಡೆ ಎಲ್ಲ ಕೆಲವರು ಈ ಸಾಕ್ಸ್ ನಲ್ಲಿ, ಶೂನಲ್ಲಿ ಮೊಬೈಲ್ನೆಲ್ಲ ಇಟ್ಕೊಂಡು ಹೋಗಿದ್ರು. ಎಲ್ಲ ಪತ್ತೆ ಹಚ್ಚಿ ಹೊರ ಕಳಿಸಿದ್ರು, ಅವ್ರ ಏಜೆಂಟ್ರನ್ನ ಹೊರ ಕಳಿಸಿದ್ರು ಹೋಗಿ ಅಂತೇಳಿ. ಹಂಗಾಗಿ ಏನದು ಹೇಳ್ತಾರಲ್ಲ, ನೀವೇನಾದ್ರು ಚಾಪೆ ಹಿಡಿ ನುಗ್ಗಿದ್ರೆ ಇನ್ನೊಂದ್ ಕಡೆ ರಂಗೋಲಿ ಹಿಡಿ ನುಗ್ಗೋ ಕೆಲಸವೂ ಆಗುತ್ತೆ. ಅಂಥದ್ದು ಯಾವ್ದು ಗೊಂದಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನು ಚುನಾವಣಾ ಸಿಬ್ಬಂದಿಯನ್ನ ಅಥವಾ ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗಿನ ಸಿಬ್ಬಂದಿಯನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಇವರಿಗೆಲ್ಲ ಬಹಳ ಟ್ರೈನ್ ಅಪ್ ಆಗಿರುತ್ತೆ. ಇದೇನ್ ಚುನಾವಣೆ ಅನ್ನುವಂಥದ್ದು, ನಾಡ್ದು ಚುನಾವಣೆ ಮತ ಎಣಿಕೆ ಕಾರ್ಯ ಅದಕ್ಕೆಲ್ಲ ಬಂದ್ಬಿಡಿ ಅಂತ ಹೇಳಿ ಕಳಿಸುವಂಥದ್ದಲ್ಲ. ಇದಕ್ಕೆ ತಿಂಗಳಾನುಗಟ್ಟಲೆಯ ಪ್ರಿಪರೇಷನ್ ನಡೆದಿರುತ್ತೆ. ಅವರಿಗೆಲ್ಲ ತಯಾರಿ ಮಾಡುವಂತ ಕಾರ್ಯಗಳಾಗಿರುತ್ತೆ. ಸೊ ಇದೊಂದು ದೊಡ್ಡ ಪ್ರೊಸೀಜರ್. ಇದು 3 ತಿಂಗಳುಗಳ ತನಕ ನಡೆಯುವಂತ, ಸತತವಾಗಿ 3 ತಿಂಗಳುಗಳು ನಡೆಯುವಂತ, ಅದ್ರ ಬಿಟ್ಟು ನೀವು ಬೇರೆ ಬೇರೆ ತೆರನಾದ ಪ್ರಕ್ರಿಯೆಗಳು ವರ್ಷಾನುಗಟ್ಟಲೆಯಿಂದ ನಡೀತಾ ಇರುತ್ತೆ. ಬಟ್ ಎಕ್ಸ್ಕ್ಲೂಸಿವ್ಲಿ ಈ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಮತದಾನದ ಪ್ರಕ್ರಿಯೆ ಆಗಿರ್ಬೋದು, ಮತ ಎಣಿಕೆ ಪ್ರಕ್ರಿಯೆ ಆಗಿರ್ಬೋದು, ಈ ಸ್ಟ್ರಾಂಗ್ ರೂಮ್ ನಿರ್ವಹಣೆ ಆಗಿರ್ಬೋದು, ಇದೆಲ್ಲವೂ ಕೂಡ ಸತತವಾಗಿ 3 ತಿಂಗಳುಗಳ ಕಾಲ ನಡೆಯುವಂತ ಒಂದು ಪ್ರಕ್ರಿಯೆಗಳಾಗಿರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆ ಕೂಡ ಬಹಳ ಜೋರಾಗಿ ನಡೆದಿದೆ. ನೋಡಿ, ಇಲ್ಲಿ ಮತ್ತೊಂದು ಮತ ಎಣಿಕೆ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗಿನ ಸ್ಟ್ರಾಂಗ್ ರೂಮ್ ಅನ್ನ ತೆರಿತಾ ಇರುವಂತಹ ಸಂದರ್ಭ. ಕಂಪ್ಲೀಟ್ ಆಗಿ ಪ್ಲೈವುಡ್ ಅನ್ನ ಹೊಡೆದಿ ಅಲ್ಲಿ ಸೀಲ್ ಮಾಡಲಾಗಿರುತ್ತೆ, ಯಾರು ಒಳಗೋಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. 24/7 CCTV ಕಣ್ಗಾವಲಿರುತ್ತೆ. ಒಳಗೆ ಯಾರಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಅಲ್ಲೊಂದು ಸಹಿ ಹಾಕಿ ಅಲ್ಲಿರುವಂತ ಅಂದ್ರೆ ಈ ಅಭ್ಯರ್ಥಿಗಳಿಗೆಲ್ಲ ಹೋಗಿ ಪರಿಶೀಲನೆ ಮಾಡೋಕೆ ಅವಕಾಶ ಇರುತ್ತೆ. ಅವರು ಕೂಡ ಸಹಿ ಹಾಕಿ ಒಳಗೆ ಹೋಗ್ಬೇಕಾಗಿರುತ್ತೆ. ಇಷ್ಟು ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿರುತ್ತೆ. ಈಗ ಸ್ಟ್ರಾಂಗ್ ರೂಮ್ಗಳನ್ನ ತೆರೆಯುವಂತ ಪ್ರಕ್ರಿಯೆ ನಡೀತಾ ಇದೆ. ನಾವು ನೋಡ್ತಾ ಇದೀವಿ ಸ್ಟ್ರಾಂಗ್ ರೂಮ್ ಓಪನ್ ಆಗುವಂಥ ಬಗೆ ಹೇಗೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಸಾಮಾನ್ಯ ಸಂಗತಿ ಅಲ್ಲ, ಒಂದು ಸಣ್ಣ ಅನುಮಾನಗಳು ಕೂಡ ಬರಬಾರದು, ಆ ರೀತಿ ವ್ಯವಸ್ಥೆಗಳು ಮಾಡಿರ್ತಾರೆ. ಬೊಮ್ಮನಹಳ್ಳಿಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬಾಗಿಲನ್ನು ಓಪನ್ ಮಾಡಿ, ಬೀಗ ಹಾಕಿ, ಸೀಲ್ ಮಾಡಿ, ಅದಾದಮೇಲೆ ಅದಕ್ಕೆ ಪ್ಲೈವುಡ್ ಹೊಡೆದು ಸುತ್ತಮುತ್ತ ಮಳೆ ಹೊಡೆದಿರ್ತಾರೆ. ಆಮೇಲೆ ಅದನ್ನು ತೆಗೆಯೋದು ಹೇಗೆ? ಏಜೆಂಟ್ಗಳು, ಪಕ್ಷದ ಏಜೆಂಟ್ಗಳಿರ್ತಾರೆ. ಪಕ್ಷದ ಏಜೆಂಟ್ಗಳ ಸಮ್ಮುಖದಲ್ಲಿ ಚುನಾವಣಾಧಿಕಾರಿ ಅಥವಾ ಈ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿನೇ ಚುನಾವಣಾಧಿಕಾರಿ, ಅವರ ಸಮ್ಮುಖದಲ್ಲಿ ಈ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆಗುವಂಥ ಬಗೆ ಇದು. ಎಲ್ಲರ ಎದುರುಗಡೆನೇ ಎಲ್ಲರನ್ನ ಸಾಕ್ಷಿಯಾಗಿಟ್ಟುಕೊಂಡು ಈ ರೀತಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡ್ತಾರೆ. ನಾವು ನೀವು ತೋರಿಸ್ತಾ ಇದ್ದೀವಿ. ಕೆಲವೊಂದು ಕಡೆಗೆ ಈಗಾಗಲೇ ಮತ ಎಣಿಕೆಗೆ ಎಲ್ಲ ಸಿದ್ಧತೆಗಳಾಗಿವೆ. ಇನ್ನು 1 ಗಂಟೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಈಗ 6:55 ಸಮಯ. ಒಂದು 7:55, 8 ಗಂಟೆಗೆ ಶುರುವಾಗಿಬಿಡುತ್ತೆ. ಶುರುವಾದ ಮೇಲೆ ಮೊದಲು ಅಂಚೆ ಮತಗಳ ಎಣಿಕೆಯ ನಂತರ ಈ ಮತಯಂತ್ರಗಳಲ್ಲಿರುವಂಥ ರಹಸ್ಯ ಇದೆಯಲ್ಲ, ಅದು ಹೊರಗಡೆಗೆ ಬರುತ್ತೆ. ಮತ್ತೊಂದು ಸರಿ ನಾವು ಹೇಳಬೇಕು, ನಮ್ಮ ಸ್ಕ್ರೀನನ್ನು ನೀವು ನೋಡ್ತಾ ಇದ್ದೀರಿ, ಮೇಲ್ಗಡೆಗೆ ಈ ನಿಮ್ಮ ತೀರ್ಪು ಏನಿದೆಯಲ್ಲ, ನಿಮ್ಮ ತೀರ್ಪು ಬರುತ್ತೆ. ಮ್ಯಾಜಿಕ್ ನಂಬರ್ 272, ಅದರ ಮೇಲ್ಗಡೆಯ ವಿವರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಸ್ಕ್ರೀನ್ನ ಎಡಭಾಗದಲ್ಲಿ ಕರ್ನಾಟಕದ ವಿವರಗಳು, ಕರ್ನಾಟಕದ 28 ಕ್ಷೇತ್ರಗಳೇನೇನಿದೆ, 28 ಕ್ಷೇತ್ರಗಳ ವಿವರಗಳನ್ನು ನಾವು ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ಕೊಡ್ತಾ ಇದ್ದೀವಿ. ಸ್ಕ್ರೀನ್ನ ಬಲಭಾಗದಲ್ಲಿ ಈ 2 ವಿಧಾನಸಭಾ ಚುನಾವಣೆಗಳು, ಒಂದು ಆಂಧ್ರ ಪ್ರದೇಶ ಮತ್ತು ಒಡಿಶಾ,
ಆ 2 ವಿಧಾನಸಭಾ ಚುನಾವಣೆಯ ವಿವರಗಳನ್ನು ನಾವು ಸ್ಕ್ರೀನ್ನ ಬಲಭಾಗದಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇನ್ನು ಸ್ಕ್ರೀನ್ನ ಕೆಳಗಡೆಗೆ ಕರ್ನಾಟಕದಿಂದ ಕಂಟೆಸ್ಟ್ ಮಾಡಿರುವಂಥವ್ರು ಯಾರ್ಯಾರು, ಜಿದ್ದಿನ ಕಣಗಳು ಯಾವ್ಯಾವು, ಯಾವ್ಯಾವ ಘಟಾನುಘಟಿ ನಾಯಕರು ಕಣದಲ್ಲಿದ್ದಾರೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ದೇಶಾದ್ಯಂತ ಯಾರ್ಯಾರು VVIPಗಳು ಸ್ಪರ್ಧೆ ಮಾಡಿದ್ದಾರೆ, ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರಗಳು ಯಾವ್ಯಾವು, ತುರುಸಿನ ಕ್ಷೇತ್ರಗಳು ಯಾವ್ಯಾವು, ಬಿರುಸಿನ ಕ್ಷೇತ್ರಗಳು ಯಾವ್ಯಾವು, ಯಾವ್ಯಾವ ದೊಡ್ಡ ದೊಡ್ಡ ನಾಯಕರು ಸ್ಪರ್ಧಾ ಕಣದಲ್ಲಿದ್ದಾರೆ ಅದರ ವಿವರಗಳನ್ನು ನಾವು ನಿಮಗೆ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ತೋರಿಸ್ತೀವಿ. ವಿತ್ ಫೋಟೋ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಆ 2 ಫೋಟೋಗಳು ಬರ್ತಾವಲ್ಲ ಆ ಕಡೆ ಈ ಕಡೆ, ಅದರ ನಡುವೆ ನೀವು ನೋಡ್ತಾ ಇದ್ದೀರಿ, ಅದು ಮಹಾರಾಷ್ಟ್ರ, ಗುಜರಾತ್, ದೆಹಲಿ ಈಗ ಹೋಗ್ತಿರುವಂಥದ್ದು, ಈಗ ಗೋವಾ, ರಾಜಸ್ಥಾನ, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ರೀತಿ ಬೇರೆ ಬೇರೆ ರಾಜ್ಯಗಳ ವಿವರಗಳು, ಅಂಕಿ ಸಂಖ್ಯೆಗಳ ಎಲ್ಲ ವಿವರಗಳನ್ನು ಕೂಡ ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ಒಂದು ಕ್ಷೇತ್ರ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದೆ, ಸೂರತ್ನಲ್ಲಿ ಮೊದಲೇ ಅಲ್ಲಿ ಜಯ ಘೋಷಣೆ ಆಗಿದೆ. ಯಾಕಂದರೆ ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ, ಸ್ಪರ್ಧೆ ಮಾಡ್ತಿದ್ದಂಥವರೇ ತಮ್ಮ ನಾಮಪತ್ರವನ್ನು ಹಿಂತೆಗೆದುಕೊಂಡರು, ಅಲ್ಲಿ BJP ಜಯ ಗಳಿಸಿದೆ. ಸೊ ಇದು ಸಂಗತಿ. ಈಗಾಗಲೇ ಮತ ಎಣಿಕೆಗೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇವೆ. ಸಾಮಾನ್ಯ ಸಂಗತಿಯಲ್ಲ, ಜೊತೆಗೇನು ಅಂದರೆ ಈ ಬಾರಿಯ ಚುನಾವಣೆ ಇದೆಯಲ್ಲ, ಈ ಬಾರಿ ಚುನಾವಣೆ ರಣರೋಚಕ ಚುನಾವಣೆ. ಒಂದೊಂದು ಕಾರಣಗಳಿದೆ. ಈಗ 2009ರ ಕತೆ ಬೇರೆ, ಇನ್ನು 2014ರ ಕತೆ ಬೇರೆ. ಯಾಕಂತಂದರೆ ನೀವು 14ರಲ್ಲಿ ಮೋದಿ ಬರ್ತಾರೆ, ಅಥವಾ ಏನು ಅಂದರೆ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಅಲ್ಲಿ ತನಕ ಏನು ಅಂದರೆ UPA 10 ವರ್ಷಗಳನ್ನು ನಿರ್ವಹಿಸಿತ್ತು, ಜನಗಳಿಗೆ ಬೇಜಾರಾಗಿತ್ತು. ಅದರಲ್ಲೂ 2ನೇ ಅವಧಿನಲ್ಲಿ ಆದಂಥ ವಿಪರೀತ ಈ ಭ್ರಷ್ಟಾಚಾರ ಇದೆಯಲ್ಲ, ಈ 2G 3G, ಜನ ಒಂದು ಲೆಕ್ಕದಲ್ಲಿ ಬೇಸತ್ತು ಹೋಗಿಬಿಟ್ಟಿದ್ರು. ಹೀಗಾಗಿ ಜನ ಬದಲಾವಣೆ ಬಯಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಕಂಡಿದ್ದೇನಪ್ಪ ಅಂತಂದರೆ ಮೋದಿ ಅನ್ನುವಂಥ ಆಶಾಕಿರಣ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ NDA ಅಭೂತಪೂರ್ವವಾದಂಥ ಜಯವನ್ನು ಗಳಿಸಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ಟೀಕಾಕಾರರು. 2014ರ ಸನ್ನಿವೇಶ ಸಂದರ್ಭ ಯಾವ ರೀತಿ ಇತ್ತು ಅಂತ. ಇನ್ನು 2019ರಲ್ಲೂ ಕೂಡ ಈ ಬೇರೆ ಬೇರೆ ಘಟನಾವಳಿಗಳು ಘಟಿಸಿಬಿಟ್ಟು ಹಂಗಾಗಿ ಗೆದ್ದರು ಅಂತ. ಆದರೆ ಈ ಬಾರಿ 2024ರಲ್ಲಿ ಏನಿದೆ, ಕೆಲಸ ಮಾಡಿದರೆ ಮಾತ್ರ ಜನ ಓಟ್ ಹಾಕ್ತಾರೆ ಅನ್ನುವಂಥದ್ದು ಸಾಬೀತಾಗುತ್ತೆ ಇವಾಗ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.